ಪ್ರಧಾನಮಂತ್ರಿಯವರು ವಿದೇಶಿ ವಿನಿಮಯದ ಸಂಗ್ರಹದ ಉಳಿತಾಯದ ಹಿನ್ನೆಲೆಯಲ್ಲಿ ದೇಶದ ಜನ ಮಿತ ವ್ಯಯಕ್ಕೆ ಒಳಪಡಬೇಕು ಅಂತಕ್ಕಂತಹ ಏನಿವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಸರ್ಕಾರದ ನಡೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಮ್ಮ ಭಾರತೀಯರ ದೌರ್ಭಾಗ್ಯ ಅಂಥೇಳಿ ನಾವಿವತ್ತು ಭಾವಿಸಬೇಕಾಗಿದೆ. ಜಗತ್ತು ಇವತ್ತು ನಾಗಾಲೋಟದಲ್ಲಿ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿಯತ್ತ ಇವತ್ತು ದಾಬ್ಗಾಲ್ ಹಾಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಾವು ನೋಡಿದಿರಿ, ಕರೋನಾ ಅಂತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಾಮ್ರಾಜ್ಯಶಾಹಿ ಹಿತಾಸಕ್ತಿ ಇರ್ತಕ್ಕಂತಹ ಶಕ್ತಿಗಳು ಈ ಕೊರೋನಾವನ್ನು ಮುಂದಿಟ್ಕೊಂಡು ಇಡೀ ಅರ್ಥವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಕ್ಕಂತಹ ಒಂದು ಹುನ್ನಾರ, ಷಡ್ಯಂತ್ರ, ಸಾವು ನೋವು ಎಲ್ಲವೂ ಕೂಡ ಗತಿಸಿ ಹೋಗಿದ್ದಾವೆ. ಇವತ್ತು ಈ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಉಳಿತಾಯ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಧಾನಮಂತ್ರಿಯವರ ಸಲಹೆಗಳಿದಾವಲ್ಲ, ಈ ದೇಶದ ಜನತೆಯನ್ನು ನಿರ್ಲಿಪ್ತಗೊಳಿಸ್ತಕ್ಕಂತಹ ಮತ್ತು ಜನತೆಯ ಕ್ರಿಯಾಶೀಲತೆಯನ್ನು ಕುಬ್ಜಗೊಳಿಸ್ತಕ್ಕಂತಹ ಒಂದು ಷಡ್ಯಂತ್ರದ ಭಾಗ ಅಂಥೇಳಿ ನಾವು ಭಾವಿಸ್ತಿದ್ದೀವಿ. ಇವತ್ತು ಭಾರತದಂತಹ ಶ್ರಮ ಆಧಾರಿತವಾಗಿರ್ತಕ್ಕಂಥ ಈ ದೇಶದಲ್ಲಿ ಜನರು ಚಲನಶೀಲವಾಗಿರಬೇಕು. ಆದರೆ ನೀವು ಮನೆಯಲ್ಲೇ ಕೂತ್ಕೊಳ್ಳಿ ಅಂಥೇಳಿ ಏನು ನಮ್ಮನ್ನ ಭಾರತೀಯರನ್ನು ಮನೆಗಳಲ್ಲೇ ಜೈಲಲ್ಲಿ ಬಂಧಿಸಿದ ಹಾಗೆ ಬಂಧಿಸಿರ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆಯಾ ಅಂತಕ್ಕಂಥದ್ದು ನಮಗೆಲ್ಲ ಈ ಪ್ರಧಾನಮಂತ್ರಿಯವರ ಹೇಳಿಕೆ ಒಂದು ರೀತಿಯಲ್ಲಿ ಭಾಳಷ್ಟು ಒಂದು ಆತಂಕಕ್ಕೆ ಮತ್ತು ನಗೆಪಾಟ್ಲಿಗೆ ಈಡಾಗ್ತಕ್ಕಂಥ ಒಂದು ಹೇಳಿಕೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಚಿನ್ನ ಖರೀದಿ ಮಾಡಿಬಿಡಿ, ಹಂಗಾರೆ ಚಿನ್ನದ ವಹಿವಾಟು ನೀವು ಸ್ಥಗಿತ ಮಾಡೋದಾದರೆ ಈ ಆರ್ಥಿಕ ಚಲನೆ ಈ ದೇಶಕ್ಕೆ ಹೆಂಗಿರುತ್ತೆ? ನೀವು ಪೆಟ್ರೋಲ್ ಯೂಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಓದಿ ಅಂತಾರೆ. ಒಂದು ವಿದ್ಯಾಭ್ಯಾಸದ ಮೇಲೂ ಕೂಡ ಕಡಿವಾಣ ಹಾಕ್ತಕ್ಕಂತಹ, ಕಚೇರಿಗಳಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಕ್ಕಂತಹ ನಮ್ಮ ಚಲನಶೀಲತೆಯನ್ನು ಕಡಿವಾಣ ಹಾಕ್ತಕ್ಕಂತಹ, ಮತ್ತು ನಮ್ಮ ಬದುಕಿನ ಎಲ್ಲ ಆಯಾಮಗಳಿಗೂ ಒಂದು ರೀತಿ ಎಲ್ಲ ನಿರ್ಬಂಧ ಹೇರ್ತಕ್ಕಂತಹ ಒಂದು ಷಡ್ಯಂತ್ರದ ಭಾಗವಾಗಿ ಬಹುಶಃ ಈ ಹೇಳಿಕೆ ಹೊರಗೆ ಬಂದಿದೆಯೋ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಇನ್ನೊಂದು ಕಡೆ ನಮಗೆ ಸಂಶಯ ಮೂಡ್ತಾ ಇದೆ. ಬಹುಶಃ ಕೇಂದ್ರ ಸರ್ಕಾರದ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲು ಮಾಡೋದ್ರಲ್ಲಿ ಈ ಸರ್ಕಾರ ಕಳೆದ 12 ವರ್ಷಗಳಿಂದ ನಾವು ಕೂಡ ಹೇಳ್ತಾನೇ ಇದ್ವಿ, ಕೇಂದ್ರ ಸರ್ಕಾರದ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲಾಗಿದೆ. ಇವತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ, ಬೆಲೆ ಏರಿಕೆ ಹೆಚ್ಚಳ ಆಗ್ತಾ ಇದೆ, ಜನರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ಸಿಗ್ತಾ ಇಲ್ಲ, ಜನರು ಹಲವಾರು ಆತಂಕಗಳು ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಚೈತನ್ಯ ತುಂಬತಕ್ಕಂತಹ, ಅವರಿಗೆ ಒಂದು ಸ್ಥಿರತೆ ನೀಡ್ತಕ್ಕಂತಹ, ಅವರ ಬದುಕನ್ನು ಹಸನುಗೊಳಿಸ್ತಕ್ಕಂಥ ಆಲೋಚನೆ ಮಾಡಿದ್ಬಿಟ್ಟು ನೀನು ಅದು ಮಾಡಬೇಡ, ಕೆಲಸ ಮಾಡಬೇಡ, ಮನೆಯಲ್ಲೇ ಇರು, ನೀವು ವಾಹನ ಚಲಾವಣೆ ಮಾಡಬೇಡ, ಪೆಟ್ರೋಲ್ ಉಳಿಸು ಅಂತೇಳಿ ಹೇಳ್ತಿರೋದು ಖಂಡಿತವಾಗ್ಲೂ ಕೂಡ ಇದೊಂದು ಬೇಜವಾಬ್ದಾರಿ ನಡುವಿಕೆ ಅಂಥೇಳಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಯಲ್ಲೇ ನಾವು ನೋಡಿದ್ದೀವಿ, ಇತ್ತೀಚೆಗೆ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತು. ಈ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರಿಗೆ ಪರಿಜ್ಞಾನ ಇರಲಿಲ್ವೇ? ಅವರು ಎಲ್ಲೆಡೆ ಇವತ್ತು ರ್ಯಾಲಿಗಳು ಮಾಡಿದ್ರು, ಎಲ್ಲೆಡೆ ಇವತ್ತು ಲಕ್ಷಾಂತರ ಜನರನ್ನು ಸೇರಿಸಿ ಅಲ್ಲಿ ಅದಕ್ಕೆ ಆ ಜನ ಸಾಗಣೆ ಮಾಡಲಿಕ್ಕೆ ಹಣಗಳನ್ನು, ವಾಹನಗಳನ್ನು ಉಪಯೋಗ ಮಾಡಿದ್ರು. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಂತಹ ಕಾರ್ಯಕ್ರಮಗಳು ಕೂಡ ಲಕ್ಷಾಂತರ ಜನ ಸೇರಿಸಿ ಅದರ ಹಿಂದೆ ಅವರ ಎಸ್ಕಾರ್ಟ್ಸು ಮತ್ತೊಂದು ಭದ್ರತೆ ದೃಷ್ಟಿಯಿಂದ ನೂರಾರು ವಾಹನಗಳು ಓಡಾಡಿಸ್ಲಿಕ್ಕೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಈ ರಾಜಕಾರಣಿಗಳ ಅಧಿಕಾರದಲ್ಲಿರ್ತಕ್ಕಂಥ ಇವರಿಗೆ ಮನಸೊಯ್ಚಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಪಾಪದ ಈ ದೇಶದ ಜನರು ಇದ್ದಾರಲ್ಲ, ಅವ್ರು ಮಾತ್ರ ಮನೆಯಲ್ಲೇ ಕೂತ್ಕೊಬೇಕು, ಆನ್ಲೈನ್ ಕ್ಲಾಸ್ ಮಾಡ್ಕೊಬೇಕು, ವೆಹಿಕಲ್ ಯೂಸ್ ಮಾಡಬಾರ್ದು, ಚಿನ್ನ ಖರೀದಿ ಮಾಡಬಾರ್ದು ಅಂತಕ್ಕಂಥ ಹೇಳಿಕೆ ಇದೆಯಲ್ಲ, ಇದೊಂದು ರೀತಿ ಅರಾಜಕ ಆಡಳಿತದ ಪರಮಾವಧಿ ಅಂಥೇಳಿ ನಾವಿದು ಭಾವಿಸ್ತಿದ್ವಿ. ಖಂಡಿತವಾಗ್ಲೂ ಕೂಡ ಈ ದೇಶದ ಜನ ಎಚ್ಚೆತ್ಕೊಬೇಕು. ಈ ಸರ್ಕಾರದ ಒಂದು ಅರ್ಥವ್ಯವಸ್ಥೆನೇ ಇಲ್ಲದೇ ಇರತಕ್ಕಂಥ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಈ ದೇಶದ ಜನನೇ ಬುದ್ಧಿ ಹೇಳಬೇಕಾಗಿರ್ತಕ್ಕಂಥ ಸ್ಥಿತಿ ಬಂದಿದೆ. ಸರ್, ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ವರ್ಕ್ ಫ್ರಮ್ ಹೋಮು ಮತ್ತು ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಮಾಡೋದ್ರಿಂದ BMTC ಬಸ್ಸು, KSRTC ಬಸ್ಸು ಮತ್ತು ಆಟೋ ಓಡಿಸೋರು, ಕ್ಯಾಬ್ ಚಾಲಕರು ಇವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಹೊರೆ ಆಗ್ತಾ ಹೋಗುತ್ತೆ. ಅವರ ದಿನ ಕೂಲಿ ಕಾರ್ಮಿಕರಿಗೂ ಎಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇದು ರೀತಿ ಜನವಿರೋಧಿ ಸರ್ಕಾರ, ಜನವಿರೋಧಿ ಚಿಂತನೆ. ಇವತ್ತು ಮೋದಿಯವರು ಏನು ಕೊಟ್ಟಿರ್ತಕ್ಕಂಥ ಸಲಹೆ ಇದೆಯಲ್ಲ, ಇದು ಅಪ್ಪಟ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂತಹ ಮತ್ತು ಜನರ ಚಲನಶೀಲತೆಯನ್ನು ಕುಬ್ಜಗೊಳಿಸ್ತಕ್ಕಂತಹ ಒಂದು ಮನೋಭೂಮಿಕೆ ಇರ್ತಕ್ಕಂಥ ಇವ್ರದ್ದು ನಿಲುವು. ಇವತ್ತು ಈ ದೇಶದಲ್ಲಿ 90% ಜನ ಶ್ರಮಜೀವಿಗಳಿರ್ತಕ್ಕಂಥ ಸಮಾಜ ಇದು.
ಆಟೋ, ಟ್ಯಾಕ್ಸಿ, ಬಸ್ಸು, ರೈಲು, ವಿಮಾನ ಹಿಂಗೆ ಓಡಾಡ್ಸಕ್ಕಂಥದ್ದು, ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ, ಕೈಗಾರಿಕೆಗಳು, ಶಾಲಾ ಕಾಲೇಜುಗಳು, ಇವೆಲ್ಲವೂ ಕೂಡ ನಡೆದ್ರೆ ಸಮಾಜ ಚಲನಶೀಲವಾಗಿರುತ್ತೆ. ಇವೆಲ್ಲವೂ ಕೂಡ ನೀವು ಮನೆಗಳಲ್ಲೇ ಮಾಡ್ಕೊಳ್ಳಿ ಅಂದರೆ ಆರ್ಥಿಕ ಒಂದು ಸಂಚಲನ ಅಥವಾ ಆರ್ಥಿಕ ವ್ಯವಸ್ಥೆಯ ರಭಸ ಅಥವಾ ಆರ್ಥಿಕ ವ್ಯವಸ್ಥೆಗೆ ಶಕ್ತಿ ಇವೆಲ್ಲವೂ ಕೂಡ ಮನೇಲಿ ಕೂತ್ಕೊಂಡ್ರೆ ಯಾವ ರೀತಿ ಸಾಧ್ಯ ಆಗ್ತದೆ? ಯಾವ ರೀತಿ ಸರ್ಕಾರಕ್ಕೆ ಇವತ್ತು ಒಂದು ಬಸ್ ಓಡಿದ್ರೆ ಅಲ್ಲಿಂದ ಬಂದಂಥ ಟ್ಯಾಕ್ಸು, ಪ್ರಯಾಣದ ಟಿಕೆಟು, ಆ ಮುಖಾಂತರ ಒಂದಿಷ್ಟು ತೆರಿಗೆ ಸಂಗ್ರಹ ಮಾಡಿ ದೇಶದ ಅಭಿವೃದ್ಧಿಗೆ ಬಳಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೀವು ಅದೆಲ್ಲವೂ ಕೂಡ ಇವತ್ತು ನಿಲ್ಲಿಸ್ಬಿಟ್ಟು ನೀವು ಮನೇಲಿ ಕೂತ್ಕೊಳ್ಳಿ ಅಂದರೆ ಬಹುಶಃ ಇಡೀ ಅರ್ಥವ್ಯವಸ್ಥೆಯನ್ನೇ ಮತ್ತೊಮ್ಮೆ ಇನ್ನಷ್ಟು ಹದಗೆಡಿಸಲಿಕ್ಕೆ ಒಂದೇನೋ ದೊಡ್ಡ ಹುನ್ನಾರ ನಡೀತಾ ಇದೆ ಅಂತಕ್ಕಂಥದ್ದು ನಮಗೆ ಭಾಸವಾಗ್ತಾ ಇದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಆಗ್ತಾ ಇರೋದು ಮತ್ತು ಮೋದಿಜಿ ಅವರು ಹಲವಾರು ಕಡೆ ಹೇಳಿಕೆ ಕೊಡ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮುಂದೆ ಒಂದು ಯುದ್ಧ ಬರ್ಬೋದೇನೋ ಅನ್ನೋ ಒಂದು ಮುನ್ನೆಚ್ಚರಿಕೆಯ ಗಂಟೆ ಆಗಿರ್ಬೋದಾ ಸರ್ ಇದು? ಖಂಡಿತವಾಗ್ಲೂ ಕೂಡ ಇವತ್ತು ಯುದ್ಧ ಮಾಡ್ತಾ ಇರ್ತಕ್ಕಂಥವ್ರು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲ. ಯಾರಿವತ್ತು ಈ ವಸಾಹತು ಸ್ಥಾಪನೆ ಮಾಡಬೇಕು ಅಂತಕ್ಕಂತಹ ಒಂದು ದುರಾಳ ಆಲೋಚನೆ ಹೊಂದಿರತಕ್ಕಂಥ ಈ ಅಮೇರಿಕಾ ಅಂತಕ್ಕಂಥದ್ದು, ಇಸ್ರೇಲ್ ಅಂತಕ್ಕಂತಹ ಕೆಲವು ಬಲಾಢ್ಯ ರಾಷ್ಟ್ರಗಳು ಇವತ್ತು ತನ್ನ ಕಪಿಮುಷ್ಟಿಯಲ್ಲಿ ಎಲ್ಲ ರಾಷ್ಟ್ರಗಳು ಇರಬೇಕು, ದೊಡ್ಡನ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥ ಏನು ಅಹಂ ದರ್ಪ ತೋರಿಸ್ತಿದ್ದಾರೆ, ಅದ್ರ ಭಾಗವಾಗಿ ಇವತ್ತು ಇರಾನ್ ಮೇಲೆ ಆಗಲಿ, ಪ್ಯಾಲೆಸ್ಟೈನ್ ಮೇಲೆ ಆಗಲಿ ಅಥವಾ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ಪ್ರಯೋಗದ ಭಾಗವಾಗಿ ಇವತ್ತು ಯುದ್ಧಗಳು ನಡೀತಿದ್ದಾವೆ. ಸೊ ಈ ಯುದ್ಧ ಮಾಡ್ತಾ ಇರ್ತಕ್ಕಂಥ ಯುದ್ಧ ನೀತಿಗೆ ನಮ್ಮ ಭಾರತ ದೇಶ ಯಾವತ್ತೂ ಕೂಡ ಇವತ್ತು ವಿರೋಧ ಮಾಡಿಕೊಂಡೇ ಬಂದಿದೆ. ಆದರೆ ಇವತ್ತು ಈ ಹೊತ್ತಿನಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ನಮ್ಮ ದೇಶದ ಪ್ರಭುತ್ವ ದಿಟ್ಟವಾಗಿ ಯುದ್ಧದ ವಿರುದ್ಧ ತನ್ನ ಧ್ವನಿಯನ್ನು ಇವತ್ತು ಮಾರ್ದನಿಸಬೇಕಿತ್ತು. ಆದರೆ ಈ ಒಂದು ಮಾರ್ದನಿಯನ್ನು ಎತ್ತೋದ್ರಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಕೂಡ ಅವರ ಧ್ವನಿ ಇದೆಯಲ್ಲ ಅದು ಕಿರು ಆಗಿದೆ. ಆದರೆ ಜನವಿರೋಧಿ ಧ್ವನಿ ಭಾಳ ಬಿರು ಆಗ್ತಾ ಇದೆ. ಸೊ ಇದು ನಮ್ಮ ದುರಂತ, ಈ ಆಡಳಿತ ನಮ್ಮ ದುರಂತ. ಇವತ್ತು ರಾಜಕಾರಣ, ಪ್ರಭುತ್ವ ಈ ದೇಶದ ಜನರ ಹಿತ ಕಾಯಲಿಕ್ಕೆ ಪೂರಕವಾಗಿರಬೇಕು. ಅದು ಈ ದೇಶದ ಜನರ ಸಂಕಷ್ಟಗಳನ್ನು ನಿವಾರಣೆ ಮಾಡುವ ಬದಲು ಮತ್ತಷ್ಟು ಜನರನ್ನು ಸಂಕಷ್ಟಕ್ಕೆ ದೂಡ್ತಕ್ಕಂತಹ ಪ್ರಭುತ್ವ ಇದೆಯಲ್ಲ ಅದು ಜನರ ಆಕ್ರೋಶಕ್ಕೊಳಗಾಗಿ ಒಂದು ದಿನ ಪತನ ಆಗುತ್ತೆ. ಜನ ಇವತ್ತು ಅಷ್ಟು ದಡ್ರಿಲ್ಲ, ಎಚ್ಚರ ಆಗ್ತಾರೆ, ಪ್ರಜ್ಞೆ ಇದೆ. ಆ ಒಂದು ಅವರ ಪ್ರಜ್ಞೆ ಜಾಗೃತವಾದರೆ ಇಂತಹ ಜನವಿರೋಧಿ ಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ನಂಬಿಕೆ ಖಂಡಿತವಾಗಲೂ ಕೂಡ ಇದೆ. ಅದು ಭಾರತೀಯರ ಶಕ್ತಿ, ಭಾರತೀಯರ ಚಿಂತನೆ, ಭಾರತೀಯ ಸಾಮರ್ಥ್ಯ ಇದೆಯಲ್ಲ ಪ್ರಜೆಗಳದ್ದು, ಅವರು ಯಾವತ್ತೂ ಕೂಡ ಒಂದು ನಿರ್ದಿಷ್ಟ ಸಮಯದಲ್ಲಿ ಸೂಕ್ತವಾಗಿರ್ತಕ್ಕಂಥ ಈ ಜನವಿರೋಧಿ ಪ್ರಭುತ್ವಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಆಶಯ ಅಷ್ಟೇ ಇದೆ ನನಗೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.